ಸಿಟಿ ರವಿ ಅವರು ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಯಾವುದೇ ಲಿಂಗಾಯತ ವಿರೋಧಿ ಹೇಳಿಕೆಯನ್ನ ಕೊಟ್ಟಿಲ್ಲ. ಸಮುದಾಯದ ಒಗ್ಗಟ್ಟನ್ನ ಕಾಂಗ್ರೆಸ್ ಒಡಿತಾ ಇದೆ ಅಂತ ಹೇಳಿ ಟ್ವೀಟ್ ಮೂಲಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಿಟಿ ರವಿ. ಸುಳ್ಳು ಸುದ್ದಿ ಹಬ್ಬಿಸುವಂತ ಹಂತಕ್ಕೆ ತಲುಪಿಬಿಟ್ಟಿದ್ದಾರೆ. ಬಿಜೆಪಿಯ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನ ಮೂಡಿಸೋದಕ್ಕೆ ಕಾಂಗ್ರೆಸ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ನನ್ನ ವಿರುದ್ಧ ಅಪಪ್ರಚಾರ ನಡೀತಾ ಇದೆ ಅಂತ ಹೇಳಿ ಟ್ವಿಟರ್ನಲ್ಲಿ ಸಿಟಿ ರವಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಲಿಂಗಾಯತ ಸಮುದಾಯದಲ್ಲಿ ಬಿಜೆಪಿಯ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸೋದಕ್ಕೆ ಪತ್ರಿಕೆಯಲ್ಲಿ ಪ್ರಕಟವಾದ ರೀತಿ ಸುಳ್ಳಾಗಿ ಸುದ್ದಿಯನ್ನ ಹಬ್ಬಿಸೋ ಕೆಲಸ ನಡೀತಾ ಇದೆ. ಆ ಹಂತಕ್ಕೂ ಕೂಡ ತಲುಪಿಬಿಟ್ಟಿದ್ದಾರೆ. ಸಮುದಾಯದ ಒಗ್ಗಟ್ಟನ್ನ ಕಾಂಗ್ರೆಸ್ ಒಡಿತಾ ಇದೆ ಅಂತ ಹೇಳಿ ಸಿಟಿ ರವಿ ಟ್ವೀಟ್ ಮಾಡಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇನ್ನು ಯಡಿಯೂರಪ್ಪನವರು ಇದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಲಿಂಗಾಯತರ ಬಗ್ಗೆ ಸಿಟಿ ರವಿ ಅಪಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆಯಲ್ಲ, ಆ ವಿಚಾರವಾಗಿ ಮೂಡಿಗೆರೆಯಲ್ಲಿ ಮಾಜಿ ಸಿಎಂ ಬಿಎಸ್ ವೈ ಹೇಳಿಕೆ ಕೊಟ್ಟಿದ್ದಾರೆ. ಈ ರೀತಿ ಹೇಳಿಕೆ ಕೊಡಬಾರ್ದು, ಒಂದ್ ವೇಳೆ ಕೊಟ್ರೆ ಆ ತರ ತಪ್ಪಾಗ್ಬಿಡುತ್ತೆ. ಸಿಟಿ ರವಿ ಕರೆಸಿ ನಾನು ಮಾತಾಡ್ತೀನಿ ಅಂತ ಹೇಳಿ ಯಡಿಯೂರಪ್ಪ ಹೇಳಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಬರೋಕೆ ಒಂದು ಸಮುದಾಯ ಎರಡು ಸಮುದಾಯ ಕಾರಣ ಅಥವಾ ಅವರಿಗೆ ಪ್ರಾಮುಖ್ಯತೆ ಕೊಡಬಾರ್ದು, ಈ ತರದ್ದೆಲ್ಲ ಮಾತನಾಡಕ್ ಹೋಗಬಾರ್ದು. ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಎಲ್ಲಾ ಸಮುದಾಯದವರು ಮುಖ್ಯ, ಯಾರು ಯಾವ ಸಮುದಾಯದ ಬಗ್ಗೆನೂ ಮಾತಾಡಬಾರ್ದು ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಆ ಥರ ಹೇಳಿಕೆಗಳನ್ನು ಯಾರು ಕೊಡಬಾರ್ದು. ಆ ಥರ ಏನಾರು ಕೊಟ್ಟಿದ್ರೆ ತಪ್ಪು. ನಾನು ಅವ್ರ ಜೊತೆ ಮಾತಾಡ್ತೇನೆ. ಎಲ್ಲ ವರ್ಗದ ಜನ ಅದರ ಬೆಂಬಲದಿಂದಲೇ ನಾವು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇರುವಂಥದ್ದು. ಈ ರೀತಿ ಮಾತುಗಳು ಯಾರಿಂದಲೂ ಬರಬಾರ್ದು. ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕೃಷ್ಣ. ಈಗ ಸಮುದಾಯದ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಹೇಳಿಕೆಗಳನ್ನ ಕೊಡಬೇಕಾಗುತ್ತೆ, ಅದು ಎಲೆಕ್ಷನ್ ಟೈಮ್ನಲ್ಲಿ. ಸಿಟಿ ರವಿ ಅವರು ಬಹಳ ವಾಕ್ಚಾತುರ್ಯ ಹೊಂದಿರೋರು, ಬಟ್ ಇಂಥ ಎಡವಟ್ಟು ಯಾಕೆ ಮಾಡ್ಕೊಂಡ್ರು ಅಥವಾ ಅವ್ರು ಹೇಳ್ದಂಗೆ ಸುಳ್ಳು ಸುದ್ದಿ ಹಬ್ಬಿದೆಯೋ ಗೊತ್ತಿಲ್ಲ. ಇದು ಚುನಾವಣೆ ಮೇಲೆ ಬಿಜೆಪಿ ಮೇಲೆ ಯಾವ ತರ ಪರಿಣಾಮಗಳನ್ನ ಬೀರಬಹುದು ಕೃಷ್ಣ? ಖಂಡಿತವಾಗ್ಲೂ ಶರ್ಮಿತಾ, ಈಗ ಚುನಾವಣೆ ಹೊಸ್ತಿಲಿರತಕ್ಕಂಥ ಸಂದರ್ಭದಲ್ಲಿ ಇಲ್ಲೊಂದು ಕಡೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರ ನಡೆ ಸಾಕಷ್ಟು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಅವ್ರು ಹೇಳಿದಾರೋ ಹೇಳಿಲ್ಲ ಅನ್ನುವಂಥದ್ದು ಸೆಕೆಂಡರಿ ಆಗುತ್ತೆ. ಆದ್ರೆ ಈಗ ಮುಖ್ಯವಾಗಿ ಕಾಂಗ್ರೆಸ್ ಈ ಒಂದು ವಿಚಾರದ ಬಗ್ಗೆ ಪ್ರಸ್ತಾಪವನ್ನ ಮಾಡಿದೆ ಅನ್ನುವಂಥದ್ದು ಸಿಟಿ ರವಿ ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ. ನಾನು ಆ ರೀತಿಯಾಗಿ ಹೇಳಲೇ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನ ಅದ್ರ ಜೊತೆಗೆ ಕೊಟ್ಟಿರುವಂತದ್ದು. ಮತ್ತೆ ಈಗಾಗಲೇ ಈಗ ಆ ಸಮುದಾಯ ಕೂಡ ಇದನ್ನ ಖಂಡಿಸ್ತಾ ಇರುವಂತದ್ದು. ಸಿಟಿ ರವಿ ಅವರ ಎಲ್ಲಿ ಪ್ರಚಾರವನ್ನ ಮಾಡ್ತಾರೆ ಅಲ್ಲಿ ನಾವು ಪ್ರೊಟೆಸ್ಟ್ ಅನ್ನ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಈ ರೀತಿಯಾಗಿ ಯಾರೇ ಹೇಳಿಕೆಯನ್ನು ಕೊಟ್ಟಿದ್ರು ಕೂಡ ತಪ್ಪು. ಮುಖ್ಯವಾಗಿ ಚುನಾವಣೆ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ಸಮುದಾಯಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರ ವಿಶ್ವಾಸದೊಂದಿಗೆ ನಾವು ನಡೀಬೇಕು. ಅಂತದ್ರಲ್ಲಿ ಈ ರೀತಿಯಾದ ಹೇಳಿಕೆ ಕೊಡೋದು ಸರಿ ಇಲ್ಲ. ನಾನು ಕೂಡ ಸಿಟಿ ರವಿ ಅವರನ್ನ ಕರೆದು ಮಾತಾಡ್ತೀನಿ ಅನ್ನೋ ಮಾತನ್ನ ಯಡಿಯೂರಪ್ಪನವರು ಹೇಳಿದ್ದಾರೆ. ಸಿಟಿ ರವಿ ಅವರು ಈಗ ಈ ರೀತಿಯಾಗಿ ಹೇಳಿದಾರೋ ಬೇರೆ ಇರಬಹುದು, ಆದ್ರೆ ಮುಖ್ಯವಾಗಿ ಈಗ ಚುನಾವಣೆ ಇರತಕ್ಕಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯ ನಡೆಯನ್ನು ಅನುಸರಿಸಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಒಂದು ಕಡೆಗೆ ಶರ್ಮಿತಾ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಅಧಿಕಾರದಿಂದ ಇಳಿದ ನಂತರವಾಗಿ ಎಲ್ಲ ಒಂದು ಕಡೆಗೆ ಸಮುದಾಯ ವೀರಶೈವ ಲಿಂಗಾಯತ ಸಮುದಾಯ ಬಿಜೆಪಿಯಿಂದ ದೂರ ಉಳಿದಿದೆ ಅನ್ನುವಂಥದ್ದು ಚರ್ಚೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದ್ ಕಡೆಗೆ ಕಾಂಗ್ರೆಸ್ ಕೂಡ ಇದನ್ನ ಲಾಭ ಪಡೆಯುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಹೀಗಾಗಿ ಬಿಜೆಪಿ ನಾಯಕರ ಪ್ರತಿ ಚಲನವಲನಗಳನ್ನ ನಡವಳಿಕೆಗಳನ್ನ ಗಮನಿಸ್ತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಏನಾದರೂ ಈ ರೀತಿಯಿಂದ ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಒಂದು ರೀತಿ ಲಾಭ ಪಡ್ಕೊಳ್ಳುವಂತ ಒಂದು ಕೆಲಸದಲ್ಲೂ ಕೂಡ ಕಾಂಗ್ರೆಸ್ ನಿರತ ಆಗಬಹುದು. ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ ಈ ರೀತಿಯಾದಂತಹ ತಂತ್ರಕ್ಕೆ ಮಾಡ್ತಾ ಇದೆ ಅನ್ನೋ ಒಂದು ಆರೋಪವನ್ನ ಸಿಟಿ ರವಿ ಅವರು ಮಾಡ್ತಾ ಇದ್ದಾರೆ. ಆದ್ರೆ ಈಗ ಚುನಾವಣೆ ಇರತಕ್ಕಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ಮಾತಾಗಿರಬಹುದು, ಮತ್ತೆ ಈಗಾಗಲೇ ಯಡಿಯೂರಪ್ಪನವರು ಕೂಡ ಈ ಒಂದು ವಿಚಾರವನ್ನು ಖಂಡಿಸಿದ್ದಾರೆ, ಮತ್ತೆ ಸಮುದಾಯ ಕೂಡ ಇದನ್ನು ವಿಚಾರವನ್ನು ಖಂಡಿಸಿದೆ. ಹೀಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ಚುನಾವಣೆ ಮೇಲೂ ಕೂಡ ಇದು ದೊಡ್ಡ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಒಂದ್ ಕಡೆಗೆ ಯಡಿಯೂರಪ್ಪನವರ ವಿಚಾರ ಆದ್ರೆ ಮತ್ತೊಂದು ಕಡೆ ಈಗಾಗಲೇ ವಸತಿ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಮತ್ತೆ ಬಿ ವೈ ವಿಜೇಂದ್ರ ನಡುವಿನ ಕಿತ್ತಾಟ ಕೂಡ ಶುರುವಾಗಿದೆ. ಈಗ ಸಮುದಾಯದಲ್ಲಿ ಒಂದಷ್ಟು ಬೆಳವಣಿಗೆಗಳು ಬೇರೆ ಬೇರೆ ರೀತಿಯಾಗಿ ಕಾರಣ ಆಗ್ತಿರೋದ್ರಿಂದಾಗಿ ಬಿಜೆಪಿಗೆ ಚುನಾವಣೆ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನೇ ಒಂದು ರೀತಿ ಹಿನ್ನಡೆ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಶರ್ಮಿತಾ, ಕೃಷ್ಣ, ಅಪ್ಡೇಟ್ಸ್ಗೆ